ನಮಸ್ಕಾರ ಸ್ನೇಹಿತರೆ, ಪೃಥ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ವರ್ಷ ಇಸ್ರೋ ಚಂದ್ರಯಾನವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಇಸ್ರೋ ಈಗ ಮುಂದಿನ ದೊಡ್ಡ ಬಾಹ್ಯಾಕಾಶ ಸಾಹಸದೊಂದಿಗೆ ಮಂಗಳ ಗ್ರಹಕ್ಕೆ ಮಂಗಳಯಾನ 2 ಮಿಷನ್ ಮಂಗಳನನ್ನು ಅನ್ವೇಷಿಸುವ ಭಾರತದ ಮಹತ್ವಾಕಾಂಕ್ಷೆಯ ಮಿಷನ್ ಅನ್ನು ಹಮ್ಮಿಕೊಂಡಿದೆ. ಈ ಮಿಷನ್ ನಲ್ಲಿ ಇಸ್ರೋ ರೋವರ್ ಜೊತೆಗೆ ಒಂದು ಹೆಲಿಕಾಪ್ಟರ್ ಅನ್ನು ಮಂಗಳನ ಅಂಗಳಕ್ಕೆ ಇಳಿಸಲಿದೆ. ಇಂದು ನಾವು ಮಂಗಳಯಾನ 2 ಮಿಷನ್ ನಲ್ಲಿ ಏನೇನು ಇರುತ್ತದೆ, ಈ ಮಿಷನ್ ಹೇಗಿರುತ್ತದೆ ಮತ್ತು ಮಾನ್ 2 ನಲ್ಲಿ ಯಾವ ಪೇಲೋಡ್ಗಳು ಇರುತ್ತವೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 2013-14ರಲ್ಲಿ ಭಾರತದ ಮಂಗಳಯಾನ 1 ಮಿಷನ್ ಯಶಸ್ವಿಯಾಗಿತ್ತು. ಈಗ ನಾವು ಮತ್ತೊಂದು ಪ್ರಮುಖ ಮಿಷನ್ ಬಗ್ಗೆ ತಿಳಿದುಕೊಳ್ಳಬೇಕು. ಅದುವೇ 2020ರಲ್ಲಿ ನಾಸಾ ನಡೆಸಿದ ಮಾರ್ಸ್ 2020 ಮಿಷನ್. ಈ ಮಿಷನ್ ನಲ್ಲಿ ನಾಸಾ ಜೆಜೆರೋ ಕ್ರೇಟರ್ ಎಂಬ ಮಂಗಳನ ಗುಂಡಿಯೊಂದರಲ್ಲಿ ಪರ್ಸಿವರೆನ್ಸ್ ರೋವರ್ ಅನ್ನು ಇಳಿಸಿತ್ತು. ಈ ಮಿಷನ್ ನಲ್ಲಿ ಇಂಜಿನಿಟಿ ಅನ್ನುವ ಹೆಲಿಕಾಪ್ಟರ್ ಇದ್ದು, ಅಲ್ಲದೆ ಈ ಮಿಷನ್ ನಲ್ಲಿ ಮಾಕ್ಸಿ ಅನ್ನುವ ಉಪಕರಣ ಇದೆ. ಇದು ಕಾರ್ಬನ್ ಡೈಆಕ್ಸೈಡ್ ಅನ್ನು ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುವ ಉಪಕರಣ ಈ ಮಿಷನ್ ನಲ್ಲಿ ಇದೆ. ಈಗ ನಮ್ಮ ಇಸ್ರೋ ಕೂಡ ಮಾರ್ಸ್ 2020 ನಂತೆಯೇ ಲ್ಯಾಂಡರ್, ರೋವರ್ ಮತ್ತು ಹೆಲಿಕಾಪ್ಟರ್ ಅನ್ನು ಇಳಿಸಲು ಮುಂದಾಗಿದೆ. ಇದನ್ನು ಮಾರ್ಸ್ ಆರ್ಬಿಟರ್ ಮಿಷನ್ 2 ಎಂದು ಕರೆಯಲಾಗುತ್ತದೆ. ಈ ಕಾರ್ಯಾಚರಣೆಯು ಮಂಗಳನಗೆ ನಮ್ಮ ತಿಳುವಳಿಕೆಯನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಗುರಿಯನ್ನು ಹೊಂದಿದೆ. ಈ ಸಲ LVM ನಲ್ಲಿ ಮಾನ್ 2 ಲಾಂಚ್ ಮಾಡಲಾಗುತ್ತದೆ. ಅಲ್ಲದೆ ಲ್ಯಾಂಡರ್ ಅನ್ನು ಮಂಗಳನ ಮೇಲೆ ಇರಿಸೋಕೆ ಸ್ಪೇಕ್ ಟ್ರೈನ್ ಅನ್ನುವ ಸಿಸ್ಟಮ್ ಅನ್ನು ಬಳಸಲಾಗುತ್ತದೆ ಎಂದು ತಿಳಿಸಲಾಗಿದೆ. ಈ ಮಿಷನ್ 2023 ಮತ್ತು 2024ರ ನಡುವೆ ಉಡಾವಣೆ ಮಾಡಲು ಯೋಜಿಸಲಾಗಿದೆ. ಈ ಮಿಷನ್ ನ ಪ್ರಮುಖ ಉದ್ದೇಶಗಳು: 1. ಮಂಗಳನ ವಿವರವಾದ ವಾತಾವರಣದ ವಿಶ್ಲೇಷಣೆ. 2. ಮಂಗಳನ ಮೇಲ್ಮೈಯ ಹೆಚ್ಚಿನ ರೆಸಲ್ಯೂಷನ್ ಚಿತ್ರಣ. 3. ಮಂಗಳನ ಖನಿಜ ಸಂಯೋಜನೆಯನ್ನು ಅಧ್ಯಯನ ಮಾಡುವುದು. 4. ಪ್ರಾಚೀನ ಅಥವಾ ಪ್ರಸ್ತುತ ಜೀವನದ ಸಂಭಾವ್ಯ ಚಿಹ್ನೆಗಳನ್ನು ತನಿಖೆ ಮಾಡುವುದು. ಈ ಮಿಷನ್ ಕೇವಲ ವೈಜ್ಞಾನಿಕ ಆವಿಷ್ಕಾರದ ಬಗ್ಗೆ ಅಲ್ಲ, ಇದು ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಭಾರತದ ಬೆಳೆಯುತ್ತಿರುವ ಪರಿಣತಿಯನ್ನು ಪ್ರದರ್ಶಿಸುತ್ತದೆ ಮತ್ತು ಪ್ರಮುಖ ಬಾಹ್ಯಾಕಾಶ ಸಂಸ್ಥೆಯಾಗಿ ಇಸ್ರೋ ತನ್ನ ಸ್ಥಾನವನ್ನು ಗಿಟ್ಟಿಸಿಕೊಳ್ಳುತ್ತದೆ. ಈ ರೋಮಾಂಚನಕಾರಿ ಮಿಷನ್ ಮತ್ತು ಇತರ ಬಾಹ್ಯಾಕಾಶ ಸಂಶೋಧನೆಗಳ ಕುರಿತು ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.